ಹರೀಶ್ ಸಂಶೋಧಕರು ವೀರೇಂದ್ರ ಹೆಗಡೆ ಇದಾರಲ್ಲ, ಅವ್ರ ಮನೆ ಇದು. ಬರ್ತಾ ಇದಾರೆ ಅವರು. ಎಲ್ಲರಿಗೂ ನಮಸ್ಕಾರ ಗೈಸ್, ಮತ್ತೊಂದು ಲಾಗಿಗೆ. ಸೊ ಧರ್ಮಸ್ಥಳ ಎಲ್ಲರೂ ಹೋಗಿರ್ತೀರಾ, ಬಟ್ ಈ ಲಾಗಲ್ಲಿ ಏನಂದ್ರೆ ನಿಮಗೆ ಧರ್ಮಸ್ಥಳದಲ್ಲಿ ನಡೆಯುವ ಫೇಮಸ್ ಫೆಸ್ಟಿವಲ್ ಲಕ್ಷ ದೀಪೋತ್ಸವ ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ನಿಮ್ಗೆ ಏನಾರ ಲೈಕ್ ಮಾಡಿ ಪ್ಲೀಸ್. ಈಗ ರೆಡಿಯಾಗಿ ದೇವ್ರ ದರ್ಶನ ತಾಣಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಏನಂದ್ರೆ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಈಗ ರಶ್ ಇಲ್ಲ ನೋಡಿ, ಫುಲ್ ಖಾಲಿ ಇಲ್ಲ. ಈಗ ಟೈಮ್ ಬಂದ್ಬಿಟ್ಟು 7:37. ಈಗ ನೋಡಿ, ಈ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಇದಾರಲ್ಲ, ಅವ್ರ ಮನೆ ಇದು. ಅವರ ಮನೆ ಪಕ್ಕದಲ್ಲಿ ಅನ್ನಪೂರ್ಣ ಬಿಲ್ಡಿಂಗ್ ಅಂದ್ರೆ ಪ್ರಸಾದ ಹಾಲು. ನೋಡಿ ಬರ್ತಾ ಇದಾರೆ ಅವ್ರೆ. ಬರ್ತಾ ಇದಾರೆ ಅವರು. ಈಗ ಅಲ್ಲಿ ಪೂಜೆಗೆ ಹೋಗ್ತಾರೆ ಮೋಸ್ಟ್ಲಿ ಅನ್ಸುತ್ತೆ. ಇವಾಗ ದೇವ್ರ ದರ್ಶನ ಆಯ್ತು. ಲಕ್ಷ ದೀಪೋತ್ಸವ. ಸೊ ನೋಡಿ ಅಲಂಕಾರ ಹೆಂಗ್ ಮಾಡಿದ್ದಾರೆ. ಲಕ್ಷ ದೀಪೋತ್ಸವ ಅಂದ್ರೆ ಏನಂದ್ರೆ ಪ್ರತಿ ವರ್ಷಕ್ಕೆ ಒಂಟೆ ಮಾಡ್ತಾರೆ. ಈ ಕಾರ್ತಿಕ ಮಾಸ ಇದೆಲ್ಲ, ಕಾರ್ತಿಕ ಮಾಸ ಎಂಡಿಂಗ್ ಲಾಸ್ಟ್ 5 days ಈ ಲಕ್ಷ ದೀಪೋತ್ಸವ ಮಾಡ್ತಾರೆ. ಜನ ಜಾತ್ರೆ ಫುಲ್ಲು. ಎಲ್ಲಾ ಸ್ಟೇಟ್ ಇಂದ ಬರ್ತಾರೆ ಇಲ್ಲಿ. ಆಕ್ಚುಲಿ ಟೋಟಲ್ 5 days ನಡೆಯುತ್ತೆ. ಆ ಡೇ 1, ಡೇ 2, ಡೇ 3 ನೋಡಿ ಹಾಕಿರ್ತೀನಿ ಇಲ್ಲಿ. ನವೆಂಬರ್ 26, 27, 28, 29, 30. ಸೊ 5 days ಇರುತ್ತೆ. ನವೆಂಬರ್ 28 ಇವತ್ತಿನ ಫಂಕ್ಷನ್ಸ್ ಲಿಸ್ಟ್ ಇಲ್ಲಿ ಹಾಕಿರ್ತೀನಿ ನೋಡಿ. ಇವತ್ತು ಏನೇನು ಕಾರ್ಯಕ್ರಮಗಳಿದೆ ಅಂತ ನಿಮಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ. ಸರ್ವಧರ್ಮ ಸಮ್ಮೇಳನ ಅಂತಾರೆ, ಅಂದ್ರೆ ಎಲ್ಲಾ ಧರ್ಮದವರು ಬರ್ತಾರೆ ಇಲ್ಲಿಗೆ ಅಂತ ಹಬ್ಬ ಇದು. ಇಲ್ಲಿ ಫೋಟೋ ಸೆಷನ್ ನಡೀತಿದೆ, ಫೋಟೋ ತೆಗಿತಿದ್ದೀನಿ. ಹಬ್ಬದ ಪ್ರಯುಕ್ತ ಮಾರ್ಕೆಟ್ ನೋಡಿ ಹೆಂಗಿದೆ, ಫುಲ್ ಎಲ್ಲ ಶಾಪ್ಸು. ನೋಡಿ ರೋಡ್ ಹೆಂಗ್ ಅಲಂಕಾರ ಮಾಡಿದ್ದಾರೆ, ಮತ್ತೆ ಆ ಕಡೆ ಸೈಡ್ ಅಷ್ಟೇ. ಈಗ ದೇವ ದರ್ಶನ ಆಯ್ತು. ಈಗ ಡೈರೆಕ್ಟ್ ನೈಟ್ ಸಿಗೋಣ. ನೈಟ್ ನಿಮಗೆ ಲಕ್ಷ ದೀಪೋತ್ಸವ ಅಂದ್ರೆ ನಿಮಗೆ ನೈಟ್ ಚೆನ್ನಾಗಿರುತ್ತೆ, ಯಾಕಂದ್ರೆ ದಿ ಫೆಸ್ಟಿವಲ್ ಆಫ್ ಲೈಟ್ ಅಂತಾನು ಕರೀತಾರೆ ಇದಕ್ಕೆ. ನಾಳೆಯ 92ನೇಯ ಸರ್ವಧರ್ಮ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ಸಂಪನ್ನಗೊಳ್ಳಿಕ್ಕಿದೆ. ತಾವೆಲ್ಲರೂ ಕೂಡ ನಾಳಿನ ಸರ್ವಧರ್ಮ ಸಮ್ಮೇಳನವನ್ನು ಈ ವೇದಿಕೆಯ ಮುಖಾಂತರ ವೀಕ್ಷಿಸಿ ವಿಚಾರಗಳನ್ನು ಕರಗತ ಮಾಡಿಕೊಳ್ಳಬೇಕು ಅಂತೇಳಿ ನಾವು ಕ್ಷೇತ್ರದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಾತ್ವಿಕ ಸಂಗೀತ ಆರಂಭಗೊಳ್ಳಿಕ್ಕಿದೆ. ಧರ್ಮಸ್ಥಳ ಗಣಪನಿ ನಿನ್ನ ತಪ್ಪದೆ ಭಜಿಸುವ ಜನರನ್ನ ಕಾಪಾಡುವ ಭಾರವು ನಿನಗೆ, ನಿನ ಭಜಿಸುವ ಭಕ್ತವ ನಿಂದೆಂದು ಪರಿಪಾಲಿಸೋ ಭವದೀಗಿಸೋ ನಂಬೋದರ ಗಣಪತಿ ಬಪ್ಪ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ, ಜೈ 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 ಗಣೇಶ, ಜೈ ಗಣೇಶ, ಜೈ ಗಣೇಶ.
ಸೊ ಈಗ ಲಕ್ಷ ದೀಪೋತ್ಸವ ಎಲ್ಲ ಕ್ಲಿಪ್ಸ್ ನೋಡಿದ್ರಲ್ಲ, ಚೆನ್ನಾಗಿದ್ದರೆ ಲೈಕ್ ಮಾಡಿ ಪ್ಲೀಸ್. ನೋಡಿ ನಾನೀಗಿರೋದು ಸುಬ್ರಹ್ಮಣ್ಯ ರೋಡು. ಸೊ ನೀವು ಧರ್ಮಸ್ಥಳಕ್ಕೆ ಬರ್ತೀರಂದರೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಟ್ರೈನಲ್ಲಿ ನಿಮಗೆ ಫಸ್ಟು ಈ ಸುಬ್ರಹ್ಮಣ್ಯ ರೋಡಿಗೆ ಬಂದು ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೆ 13 ಕಿಲೋಮೀಟ್ರು ಬಸ್ಸು ಆಟೋಗಳಿರ್ತವೆ. ಅಥವಾ ನೀವು ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೂ ಬಸ್ ಇದೆ. ಸೊ ಸುಬ್ರಹ್ಮಣ್ಯ ರೋಡಿಗೆ ಸ್ಟಾಪಿಗೆ ಬಂದು ಇಲ್ಲಿಂದ ನೀವು ಧರ್ಮಸ್ಥಳಕ್ಕೆ ಬಸ್ ಇದ್ದಾವೆ. ಮುಂದೆ ಒಂದು ಹಿಂದೆ ಒಂದು 2 ಇಂಜಿನ್ ಹಾಕ್ತಾರೆ. ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಮುಂದೆ ಇಂಜಿನ್ ಎಳ್ಕೊಂಡು ಹೋಗುತ್ತೆ, ಹಿಂದೆ ಇಂಜಿನ್ನು ಪುಷ್ ಮಾಡುತ್ತೆ. ಸೊ ಎಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಮಠನ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಟ್ರೈನ್ ಫುಲ್ ಮೆಲ್ಲಕ್ಕೆ ಹೋಗುತ್ತೆ. ಒಂಥರ ನೀವು ಬರಬೇಕಿದ್ರೆ ಬೆಳಿಗ್ಗೆ ಬರ್ರಿ. ಯಾಕಂದರೆ ಅದೊಂಥರ ಈ ಊಟಿಯಲ್ಲಿ ಟಾಯ್ ಟ್ರೈನ್ ತೊಗೊರಲ್ಲ ಸೀನಿಯರ್ ನೋಡೋಕ್ಕೆ. ಸೊ ನಿಮಗೆ ಇದೊಂಥರ ಚೆನ್ನಾಗಿರುತ್ತೆ. ಸೇಮ್ ಅದೇ ಟೈಪ್ ಇರುತ್ತೆ, ಸೂಪರ್ ಇರುತ್ತೆ. ಒಳಗಡೆ ಹೊರಗಡೆ ಆ ನೇಚರ್ ಜೊತೆಗೆ ಹೋಗೋದು ಎಷ್ಟೊಂದು ಟನಲ್ ಬರುತ್ತೆ. ಸೊ ನಾನೇ ಸಜೆಷನ್ ಮಾಡ್ತೀನಿ ಅಂದರೆ ನೀವು ಧರ್ಮಸ್ಥಳಕ್ಕೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತೀರಂದರೆ ಬೆಳಗ್ಗೆ ಬರ್ರಿ ಟ್ರೈನಲ್ಲಿ. ಸಖತ್ತು ಎಲ್ಲ ಹೊರ ನೋಡ್ಕೊಂತ ಬರ್ಬೋದು. ಈ ಲಾಗ್ ಮತ್ತೆ ಮುಂದುವರಿಯುತ್ತೆ ನಿಮಗೆ. ಯಾಕಂದರೆ ನಾನು ಮತ್ತೆ ಇದಕ್ಕೆ ಹೋಗಿದ್ದೆ ಅಲ್ಲ, ಅದು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಮತ್ತೆ ಆ ಲಾಗ್ ನೋಡಿ. ಓಕೆ, ಬಾಯ್.